ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲವ್ ಯೂನಿವರ್ಸಿಟಿ ಈಗಾಗಲೇ ಓಪನ್ ಆಗಿದೆ. ಸ್ಟೂಡೆಂಟ್ಸ್ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅವ್ರ ಪರಿಚಯಗಳು ಆಗ್ತಾನೆ ಇದೆ. ಒಬ್ಬೊಬ್ರು ಡಿಫ್ರೆಂಟ್, ಒಬ್ಬೊಬ್ರು ಭಯಂಕರ ಇಂಟ್ರೆಸ್ಟಿಂಗ್. ಈ ಒಂದು ಇಂಟ್ರೆಸ್ಟಿಂಗ್ ಬ್ಯಾಚುಲರ್ ಕಥೆಗಳನ್ನ ಮುಂದುವರ್ಸೋಣ ಬನ್ನಿ. ಇವತ್ತು ಬರ್ತಾರಂತ ಮೊದಲ ಬ್ಯಾಚುಲರ್ ಯಾರು ಅಂತ ತಿಳ್ಕೊಳ್ಳೋದ ಸಮಯ. ಪಾಸಿಟಿವ್ ಆರ್ ನೆಗೆಟಿವ್. ಬಜಾರ್ ಅಲ್ಲಿ ಇವನೇ ಇರ್ತಾನೆ. ಇವನು ಮಾತಾಡಿದ್ರೆ ವೈರಲ್ ಆಗತ್ತೆ, ಡೈಲಾಗ್ ಹೇಳಿದ್ರೆ ಟ್ರೆಂಡಿಂಗ್ ಆಗತ್ತೆ. ಇವನು ಎಂಟ್ರಿ ಕೊಟ್ರೆ ಅಲ್ಲೊಂದು ಹವಾ ಸೃಷ್ಟಿ ಆಗತ್ತೆ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಆನ್ ಸ್ಟೇಜ್. ಬನ್ನಿ ರಕ್ಷಕ್ ಬುಲೆಟ್ಗೆ ಜೋರಾದ ಚಪ್ಪಾಳೆ. ಏನ್ ಎಂಟ್ರಿ, ಆ ಬುಲೆಟ್ ಏನು, ಆ ಬಾಡಿ ಗಾರ್ಡ್ಸ್ ಏನು, ಬಹಳ ಇಂಪ್ರೆಸ್ ಮಾಡ್ಬಿಟ್ಟಮ್ಮ. ಏನ್ ಹವಾ ಆಕ್ಚುಲಿ ಇದು? ಹವಾ ಏನು ಇಲ್ಲ ಅಣ್ಣ, ಆ ಬುಲೆಟ್ ಹೆಸರು ಪವರ್ ಅದು, ಅದಕ್ಕೋಸ್ಕರ ಈ ಹವಾ ಹಿಂಗಿದೆ. ಮಾಸ್ ಸಾಂಗ್ ಅಲ್ಲಿ ಎಂಟ್ರಿ ಏನೋ ಕೊಟ್ಟಾಗಿದೆ. ಇಡೀ ಕರ್ನಾಟಕಕ್ಕೆ ಭರ್ಜರಿ ಬ್ಯಾಚುಲರ್ಸ್ ಮುಖಾಂತರ ಒಂದು ಒಳ್ಳೆ ಮಾಸ್ ಡೈಲಾಗ್ ಹೊಡಿಯಮ್ಮ. ಹೆಣ್ಮಕ್ಳು ಹಿಡ್ಕೊಳ್ಳೋ ಅರ್ಶನ ಕುಂಕುಮ ನಾವು ಬಾವುಟ ಮಾಡ್ಕೊಂಡ್ ಬದುಕ್ತಿದ್ವಿ. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವಾ? ಈ ವೇದಿಕೆ ಮೇಲೆ ನಿಂತ್ಕೊಂಡು ಒಂದೇ ಒಂದು ಮಾತು ಹೇಳ್ತೀನಿ. ಇಷ್ಟು ದಿನ ಈ ಒಂದು ಆಪರ್ಚುನಿಟಿ ಬಂದಿರಲಿಲ್ಲ ಹೇಳಕ್ಕೆ. ಬುಲೆಟ್ ಅಂತ ಒಂದು ಪದ ಕೊಟ್ಟಿದ್ದೆ. ನನ್ನ ಮನೆ ದೇವರು ರವಿ ಸರ್ ಇಲ್ಲೇ ಕೂತಿದ್ದಾರೆ. ಇವತ್ತು ಆ ಹೆಸರೇ ನಮ್ಮ ತಂದೆನ 20 ವರ್ಷ ತಗೊಂಬಂತ ಇಂಡಸ್ಟ್ರಿಲಿ. ಅದೇ ಹೆಸರು ಇವತ್ತು ನನ್ನ ಜೊತೆ ಹಾಕೊಂಡು ಇವತ್ತು ಆ ಹೆಸರನ್ನ ಹೋಗ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಆ ಹೆಸರನ್ನ ಕೊಟ್ಟಿದ್ದಕ್ಕೆ ನಮ್ಮ ತಂದೆಗೆ ಥ್ಯಾಂಕ್ ಯು ಸೋ ಮಚ್. ಅವನು ಶಾಂತಿ ಕ್ರಾಂತಿಯಲ್ಲೇ ನನ್ನ ಜೊತೆ ಚಿಕ್ಕ ಹುಡುಗನಾಗಿ ಬಂದವನು. ಅವನು ಅಲ್ಲಿಂದ ಪರಿಚಯ ಆದವನು. ಸಡನ್ ಆಗಿ ಬಂದು ಪ್ರೀಸು ತಪ್ಪೇನಿಲ್ಲ, ಬಂದು ಸೇರ್ಕೊಂಡಿದ್ದು ನನ್ನ ಜೊತೆ ಸೇರ್ಕೊಂಡು ಹಂಗೆ ಪರಿಚಯ ಆಗಿದ್ದು. ಅವಾಗ ಅವನಿಗೆ ಬುಲೆಟ್ ಅಲ್ಲಿ ಬರ್ಬೇಕಾದ್ರೆ ಆ ಹೆಸರು ಜನರಲ್ ಆಗಿ ಹೇಳಿದ್ದು, ಅದನ್ನ ಅವ್ನು ಸೀರಿಯಸ್ ಆಗಿ ತಗೊಂಡು ಅದನ್ನ ಮಾಡ್ಕೊಂಡ. ಯಾವಾಗಲೂ ತಮಾಷೆ ಆಗಿರೋದಂದ್ರೆ ಅವನೇ. ಅವ್ನು ಬಂದ್ರೆ ಸಾಕು, ಒಂದು ನೀವು ಅವನೇನು ಮಾಡೋದೇ ಬೇಕಾಗಿರಲಿಲ್ಲ ಆಕ್ಚುಲಿ ಸ್ಕ್ರೀನ್ಗೆ. ಅವ್ನು ನೋಡ್ರೆ ನಗು ಬರೋದು ನಮಗೆ. ಅದಕ್ಕೆ ಬಹುಶಃ ನನ್ನ ಹತ್ರ ಜಾಸ್ತಿ ಕಾಮಿಡಿ ಓನನ್ನೆಲ್ಲ ಸೀನ್ ಅಂತ ಯಾರು ಮರೆಯೋದೇ ಇಲ್ಲ. ಅವನ್ನ ತುಂಬಾನೇ ಬ್ಯುಸಿ ಆದ ಒಂದು ಕಾಲದಲ್ಲಿ. ಆಸೆ ಕನಸು ದೊಡ್ಡದಾಗಿತ್ತು ಅವನಿಗೆ ಫಸ್ಟ್ ಇಂದಾನೆ. ಅವ್ನಿಗೆ ವೆನ್ನೆವರ್ ಬರ್ಬೇಕಾರೆ ಈ ವಾಸ್ ಆಲ್ವೇಸ್ ಡ್ರೀಮಿಂಗ್ ಐ. ಅದಕ್ಕೆ ಅವ್ನು ಚೆನ್ನಾಗಿ ಬೆಳೆದ ಆಕ್ಚುಲಾಗಿ. ಪಾಪ ದುರದೃಷ್ಟ ಬೇಗ ಕರ್ಕೊಂತು ಅವನ್ನ ಬಿದಿ. ಇನ್ಸೈಟ್ಸ್ ನೋಡಿ. ಇವತ್ತು ಬುಲೆಟ್ ಪ್ರಕಾಶ್ ಅಂತ ಇಟ್ರಿ, ಇವತ್ತು ರಕ್ಷಕ್ ಬುಲೆಟ್. ಆ ಬುಲೆಟ್ ಅನ್ನೋದು ಹಂಗೆ ಕ್ಯಾರಿ ಆಗ್ತಾ ಇದೆ. ಬರ್ಲಿ ಚಪ್ಪಾಳೆ ಜೋರಾಗಿ. ರಕ್ಷಕ್, ನನಗೆ ಒಂದು ಸೀರಿಯಸ್ ಪ್ರಶ್ನೆ ಇದೆ. ಈಗ ರಕ್ಷಕ್ ಬುಲೆಟ್ ಅಂದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ಒಂದು ಹೇಳ್ತಾರೆ, ಸೋಷಿಯಲ್ ಮೀಡಿಯಾಲೇ ಒಂಥರ ಹೇಳ್ತಾರೆ. ಇವೆರಡರಲ್ಲಿ ಯಾವ್ದು ನಿಜವಾದ ರಕ್ಷಕ್ ಬುಲೆಟ್? ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀನಣ್ಣ, ಪ್ಲಸ್ ಆರ್ ಮೈನಸ್ ಬಜಾರ್ಲು ಅಂತ ಇದೀನಿ. ತಲೆ ಕೆಡ್ಸ್ಕೊಳ್ಳಲ್ಲ ಯಾರು ಏನ್ ಹೇಳ್ತಿದ್ದಾರೆ ಅಂತ. ನಾನು ಕೆಲಸ ಮಾಡ್ಬೇಕು, ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀನಿ. ಯಾಕೆ ಅಂತ ಹೇಳಿದಾಗ ಒಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ತಪ್ಪಿ ಅದು ಸರಿ ಅದು ಎಲ್ಲ ಕಂಡಿಡಿಯಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿರ ನಮ್ ಕೆಲಸ ಮಾಡಕ್ ಹೋದಾಗ ನಾವು ಗೆಲ್ತೀವಿ. ನನ್ನ ಲೈಫಲ್ಲಿ ನನಗೆ ಗೊತ್ತು ತುಂಬಾ ಚೆನ್ನಾಗಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದು. ಯಾಕೆ ಅಂತ ಹೇಳಿದ್ರೆ 25 ವರ್ಷ ನಮ್ಮ ತಂದೆ ಇಂಡಸ್ಟ್ರಿಯಲ್ಲಿ ಇದ್ದವರು. ತುಂಬಾ ಚಿಕ್ಕ ವಯಸ್ಸಿಗೆ ಕಳ್ಕೊಂಡೆ ಅವ್ರನ್ನ. ಅವಾಗ ರಿಲೇಷನ್ ಏನು, ಫ್ರೆಂಡ್ಸ್ ಏನು, ಪ್ರತಿಯೊಬ್ರದ್ದು ದುಡ್ಡಿನ ಒಂದು ಬೆಲೆ ಆಗಿರ್ಬೋದು, ಪ್ರತಿಯೊಂದು ಕಲ್ತಿದ್ದೀನಿ. ಅದಕ್ಕೋಸ್ಕರ ನನ್ನ ಹಠ, ನನ್ನ ಹೊಟ್ಟೆಲಿರೋ ಸಂಕಟ, ನನ್ನ ಮನಸ್ಸಲ್ಲಿರೋ ನೋವು, ನಮ್ಮ ತಂದೆ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ರು ಮಾಡ್ದಿರಾ ಮಧ್ಯಲ್ಲೇ ಬಿಟ್ಟು ಹೋದ್ರು. ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು, ಆ ಜರ್ನಿನ ಫುಲ್ಫಿಲ್ ಮಾಡಬೇಕು ಅಂತಾನೆ ಬಂದಿರೋನು. ಅದಕ್ಕೋಸ್ಕರ ಯಾವುದೇ ಒಂದು ಬ್ರೇಕ್ಸ್ಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟೆಲ್ಲ ಬಡಬಡ ಅಂತ ಮಾತಾಡೋದು, ಈ ತರ ಫುಲ್ ಒಂಥರ ಪಂಚ್ ಲೈನ್ಗಳು ಹೊಡಿಯೋದು, ಇದೆಲ್ಲದ್ರ ಮಧ್ಯ ಈಗ ಜಸ್ಟ್ ವಿಟಿ ಪ್ಲೇ ಆಗ್ಬೇಕಂತ ನಾನು ನೋಡ್ತಾ ಇದ್ದೆ. ಅಮ್ಮ ಅಂತ ಬಂದಾಗ ಯು ವೆಂಟ್ ಸೋ ಎಮೋಷನಲ್. ಕಣ್ಣಲ್ಲಿ ಹಂಗೆ ನೀರೇ ಬಂದ್ಬಿಡ್ತು. ಅಂದ್ರೆ ಇವತ್ತು ನಾನೇನೇ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನಮ್ಮ ಅಮ್ಮನ ಸಪೋರ್ಟು ಮೇಯ್ನ್ ಆಗಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಕಾಲೆಳೆದ್ರು, ತುಂಬ ಜನ ಮಾತಾಡಿದ್ರು. ನಮ್ಮ ಒಂದಷ್ಟು ಫ್ಯಾಮಿಲೀಸಲ್ಲೇನೆ ಏನು ಮಾಡಿಬಿಡ್ತಾನೆ ಚಿಕ್ಕ ವಯಸ್ಸಿಗೆ, ಇಷ್ಟೆಲ್ಲ ಓಡಾಡ್ತಾನೆ, ಇಷ್ಟೆಲ್ಲ ತಿರುಗಾಡ್ತಾನೆ, ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ. ನಾನು ಅಮ್ಮಂಗೆ ಹೇಳ್ತಾ ಇರ್ತೀನಿ, ಆ ಮಾತುಗಳ ಯಾವತ್ತಿಗೂ ನೀನು ತಲೆ ಕಟ್ಸ್ಕೊಂಬೇಡ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟದಲ್ಲಿದ್ದಾಗ ಅವ್ರು ಯಾರೂ ಬಂದಿಲ್ಲ. ಅದಕ್ಕೋಸ್ಕರ ನಿನ್ನ ಮಗ ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಖುಷಿ ಪಡು ಅಂತ. ಯಾವುದೇ ಮುಚ್ಚು ಮರೆ ಇಲ್ಲದ್ರೆ ನಮ್ಮ ಅಮ್ಮನ ಹತ್ರ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಅಮ್ಮ ಅನ್ನೋದಕ್ಕಿಂತ ಅವ್ರು ನನ್ನ ಫ್ರೆಂಡ್ ಅಂತಾನೆ ಹೇಳ್ತೀನಿ. ಅಷ್ಟು ತುಂಬ ಕ್ಲೋಸ್ನೆಸ್ ಇದ್ದೀವಿ ತುಂಬ. ಬಟ್ ಆಕ್ಚುಲಿ ಅಮ್ಮನೂ ಮಾತಾಡ್ತಾ ತುಂಬಾನೇ ಎಮೋಷನಲ್ ಆಗ್ಬಿಟ್ರು. ಈ ಟ್ರೋಲು, ಕಮೆಂಟ್ಸು, ಕೆಟ್ಟ ಕಮೆಂಟ್, ಇನ್ನೊಂದು ರಕ್ಷಕಕ್ಕೆ ಬಂದಷ್ಟು ಇನ್ ಯಾರಿಗೂ ಬಂದಿರಕ್ ಸಾಧ್ಯನೇ ಇಲ್ಲ. ಹೌ ಡು ಯು ಟೇಕ್ ದಿಸ್ ಮ್ಯಾನ್? ಇದನ್ನು ಡೈಲಾಗ್ ಮೂಲಕನೇ ಹೇಳ್ಬಿಡ್ಲಾ. ಕೆಲವರು ದುಡ್ಡು ಕೊಟ್ಟು ಟ್ರೋಲ್ ಮಾಡಿಸ್ತಾರೆ, ಕೆಲವರು ದುಡ್ಡು ಕೊಟ್ಟು ಕಮೆಂಟ್ ಹಾಕ್ತಾರೆ, ಕೆಲವರು ದುಡ್ಡು ಕೊಟ್ಟು ಲೈಕ್ಸ್ ಹಾಕ್ತಾರೆ. ರಕ್ಷಕ್ ಇದು ಯಾವುದು ಮಾಡಿಲ್ಲ. ಸುಮ್ಮನೆ ಮನೇಲಿ ಮಲಗಿದ್ರು ಲೈಕ್ ಕೊಡ್ತಾರೆ, ಕಮೆಂಟ್ ಹಾಕ್ತಾರೆ, ಪೋಸ್ಟ್ ಬಂದ್ಬಿಟ್ಟು ನೋಡ್ತಾರೆ ಅಂತ ಹೇಳಿದ್ರೆ ಅದು ರಕ್ಷಕಿಗಿರೋ ವ್ಯಾಲ್ಯೂ, ಹೆಸರಿಗಿರೋ ಒಂದು ಪವರು, ಜನರು ಬೆಳೆಸಿರೋ ರೀತಿ ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ಮಾತು ಹೇಳಕ್ಕೆ ಇಷ್ಟ ಇಲ್ಲ ನಾನು.
ರಕ್ಷಕ್ ಬುಲೆಟ್ಗೆ ಏನಾಗಬೇಕು ಅಂತ ಆಸೆ? ವಾಟ್ಸ್ ಯುವರ್ ಆಂಬಿಷನ್? ಮನೆಗೆ ಒಂದು ಒಳ್ಳೆ ಮಗ, ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು, ಅದಾಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಇಲ್ಲಿ ಗಂಟ ಬಂದಿರೋದು. 100% ಮಾಡ್ತೀನಿ ಅದನ್ನ. ರಕ್ಷಕ್ ಬುಲೆಟ್ ನ ಇಷ್ಟಪಡುವಂತ ಹುಡುಗಿ ಹೆಂಗಿರ್ಬೇಕು? ನನಗೆ ಇಷ್ಟಪಡೋದಕ್ಕಿಂತ ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಯಾಕೆ ಅಂದ್ರೆ ಅವ್ರು ಒಂದು ಲೋನ್ಲಿ ಫೀಲ್, ಇವತ್ತು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಅಮ್ಮನಿಗೆ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇರ್ತಾರೆ. ಯಾರು ಇಲ್ಲ ನನ್ನ ಕಷ್ಟ ತಿಳ್ಕೊಳ್ಳೋಕೆ, ನನ್ನ ಮನೇಲಿ ಯಾರು ಇಲ್ಲ, ಯಾರೋ ಒಬ್ರು ಮಿಸ್ಸಿಂಗು ಅಂತ. ಯಾಕಂತ ಹೇಳಿದ್ರೆ ಅಕ್ಕನ ಮದುವೆ ರೀಸೆಂಟ್ ಆಗಿ ಆಯ್ತು, 2 years ಬಿಫೋರು. ಅಕ್ಕ ಇದ್ರು ಅಲ್ಲಿ, ಅವ್ರ ಅಕ್ಕ ಅವ್ರ ಮನೆಗೆ ಹೋಗಾದ್ಮೇಲೆ ನಾನು ನಮ್ಮ ಅಮ್ಮ ಇಬ್ಬರೇ ಆದ್ವಿ. ಅದಕ್ಕೋಸ್ಕರ ನಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಇರಬೇಕು, ಕ್ಯೂಟ್ ಆಗಿರ್ಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು. ನನಗೆ ಸ್ವಲ್ಪ ಕೋಪ, ಅವ್ರಿಗೆ ತಾಳ್ಮೆ ಇರಬೇಕು, ನನ್ನ ಕಂಟ್ರೋಲ್ ಮಾಡೋ ರೀತಿ ಆದ್ರೆ ಸಾಕು. ನಾನೀಗ ಒಂದೊಂದು ಪದ ಹೇಳ್ತೀನಿ, ಆ ಪದಕ್ಕೆ ಇನ್ನೊಂದು ಪದದಲ್ಲಿ ಉತ್ತರ ಕೊಡ್ಬೇಕು. ಎಸ್, ಲವ್. ಪ್ರೀತಿ ಅಂದ್ರೆ ಒಂದು ಫೀಲಿಂಗ್ಸು, ಒಂದು ನಂಬಿಕೆ, ಅದ್ರ ಮೇಲಿರೋ ಒಂದು ಗೌರವ, ಅದೇ ಒಂದು ಪ್ರೀತಿ. ಅಮ್ಮ. ನನ್ನ ಉಸಿರು. ಬುಲೆಟ್. ಪವರ್. ಪವರ್. ಅಪ್ಪು ಸರ್. ಭರ್ಜರಿ ಬ್ಯಾಚುಲರ್. ಏನೂ ಗೊತ್ತಿಲ್ಲರೋ ಒಬ್ಬ ಮುಗ್ಧನ್ಗೆ ಕರ್ಕೊಂಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹಾಕಿದ್ದಾರೆ. ಆ ಸ್ಕೂಲಲ್ಲಿ ನಾವೆಲ್ಲ ಸ್ಟೂಡೆಂಟ್ಸು, ಅಲ್ಲಿ ಹೆಡ್ ಮಾಸ್ಟರ್ಸ್ ಕೂತಿದ್ದಾರೆ, ಅವ್ರ ಹತ್ರ ನಾವು ಕಲಿತೀವಿ. ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ರಕ್ಷಕ್ ಬುಲೆಟ್ಗೆ? ಒಂದು 6 ವರ್ಷ ಆಯಿತು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಬಿಟ್ಟು. ಅಲ್ಲಿಂದ ಇವತ್ತವರೆಗೂ ನಾನು ಇನ್ಸ್ಟಾಗ್ರಾಮ್ ಲಿಸ್ಟ್ ತೆಗೆದ್ಬಿಟ್ಟು ಪ್ರತಿಯೊಬ್ಬರು ನೋಡಿದ್ರೆ ಒಂದೇ ಹೆಸರಿರೋದು, ಅದು ರಚಿತಾ ರಾಮ್ ಅಂದ್ಬಿಟ್ಟು. ಹೀರೋಯಿನಲ್ಲಿ ಒಬ್ರಿಗೆ ಒಂದು ಬಾಸ್ ಅಂತ ಹೇಳ್ತೀನಿ. ಹೀರೋನಲ್ಲಿ ನಮ್ಮ ಡಿ ಬಾಸ್ ಒಬ್ಬರೇ ನಮಗೆ. ಅದು ಬಿಟ್ರೆ ಹೀರೋಯಿನ್ಸ್ ಅಲ್ಲಿ ಇಲ್ಲೇ ಕೂತಿದ್ದಾರೆ ನಮ್ಮ ಬಾಸು ರಚಿತಾ ರಾಮ್ ಅಂದ್ಬಿಟ್ಟು. ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಇಲ್ಲಿ ಈ ಒಂದು ಜರ್ನಿಯಲ್ಲಿ ನೀವು ನನಗೆ ಏನೇ ಹೇಳ್ಕೊಟ್ರು ಕಲ್ತ್ಕೊಂಡು ಹೋಗ್ತೀನಿ. ಯಾಕಂದರೆ ಆಸ್ ಅ ಸೀನಿಯರ್ ನೀವು ಇಲ್ಲಿ ಕೂತಿದ್ದೀರಾ, ಆಸ್ ಅ ಸ್ಟೂಡೆಂಟ್ಸ್ ನಾವು ಅಲ್ಲಿ ಕೂತ್ಕೊಂಡು ನಾನು ಕಲ್ತ್ಕೊಂಡು ಹೋಗ್ತೀನಿ. ವಾಟ್ ಯು ಹ್ಯಾವ್ ಟು ಸೇ ರಚ್ಚು? ಇವಾಗ ಬ್ಯಾಚುಲರ್ ಲೈಫ್ಗೆ ಯಾವಾಗ ಗುಡ್ ಬೈ ಹೇಳೋದು? ಯಾವಾಗ ಆದಷ್ಟು ಬೇಗ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ನನ್ನ ಅರ್ಥ ಮಾಡ್ಕೊಳ್ಳೋ ನೀವು ಪಾರ್ಟ್ನರ್. ಇಷ್ಟು ರೂಡ್ ಆಗಿದ್ದಾಗ, ಇಷ್ಟು ರಫ್ ಆಗಿದ್ದಾಗ ಹೆಂಗ್ ಸಾಧ್ಯ? ಖುಷಿಯಿಂದ ಮಾತಾಡ್ಸೋರ್ಗೆ ಪ್ರೀತಿ ಕಮ್ಮಿ ಅಂತೆ, ಏನು ಹಿಡ್ಕೊಂಡಿರೋ ಮಾತಾಡ್ಸೋರ್ಗೆ ಕಲ್ಮಶ ಇಲ್ದಿರೋ ಮನ್ಸಂತೆ. ಅದಕ್ಕೋಸ್ಕರ ಇಷ್ಟಪಟ್ಟೆ ಪಡ್ತಾರೆ ಹುಡುಗಿರು ಅಂತ. ನನಗೆ ಒಂದು ಪ್ರಶ್ನೆ. ನನಗೆ ನೀವ್ ಯಾವಾಗ್ಲೂ ಮಾತಾಡ್ತಿರ್ಬೇಕಾದ್ರೆ ಆತರ ಒಂದು ಪಂಚ್ ಇರುತ್ತಲ್ಲ, ಡೈಲಾಗ್ ಹೊಡೆದಂಗೆ ಮಾತಾಡ್ತಿರಲ್ಲ, ಹೆಂಗ್ ಸಾಧ್ಯ ಅದು? ಅದು ಬೈ ಬರ್ತು ನಮ್ಮ ಅಪ್ಪನ ಬ್ಲಡ್ ನನಗೆ ಬಂದಿರೋದು. ನಾ ಏನ್ ಹೇಳ್ದೆ ಹೇಳಿ ನೀವು ನಿಮ್ಗೆ ಈ ಶೋ ಮುಗಿಯೋಷ್ಟ್ರಲ್ಲಿ? ಇಲ್ಲ, ಶೋ ಮುಗಿಯೋಷ್ಟಲ್ಲಿ ಏನ್ ಬೇಕಾಗಿಲ್ಲ, ನೆಕ್ಸ್ಟ್ ವಾರನೇ ನೋಡ್ತೀರಾ 100%. ಹೌದಾ? 100%. ವೆರಿ ಗುಡ್, ವೆರಿ ನೈಸ್, ಐ ಲೈಕ್ ದಿಸ್. ಆಕ್ಚುಲಿ ಡಿಡ್ ಯು ಅಬ್ಸರ್ವ್? ಏನು? ಸಡನ್ ಆಗಿ ಇಷ್ಟೊತ್ತಾಗ ಹಿಂಗಿತ್ತು, ಇವಾಗ ಹೌದು. ಹೆಚ್ಚು. ಹೌದು. ಇಲ್ಲಿ ಒಂದು ಗಿವರ್ ಅ ಬ್ಯೂಟಿಫುಲ್ ಸ್ಮೈಲ್. ಕೊಟ್ಟೆ ನೋಡಿದ್ರು. ಏನ್ ಕೊಟ್ಟೆ? ಸಾಲ ಕೊಟ್ಟಂಗೆ ಹೇಳ್ತೀರ ಸರ್? ಸ್ಮೈಲ್ ಕೊಡಪ್ಪ, ಒಳ್ಳೆ ಸಾಲ ಕೊಟ್ಟೆ. ಸತ್ಯ ಹೇಳ, ಅಲ್ಲಿರೋರು ಅವ್ರಿಗೆ ಮ್ಯಾಚ್ ಆಗ್ತಾರೋ ಇಲ್ವೋ? ನಿರಂಜನ್, ನೀನೇ ಕಡ ಸೂಟ್ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.